ಮಧ್ಯರಾತ್ರಿ ಹಾಸ್ಟೆಲ್ನಲ್ಲಿ ದೆವ್ವ ನೋಡಿ ಬೆಚ್ಚಿಬಿದ್ದ ಮಕ್ಕಳು. ಕಾದಿರುವೆ ನಿನಗಾಗಿ ಭಯಾನಕ ವಿಡಿಯೋ. ಗೋಡೆಯ ಮೇಲೆ ಕಂಡುಬಂದ ವಿಚಿತ್ರ ಆಕೃತಿ ಒಂದು ವಸತಿ ನಿಲಯದ ವಿದ್ಯಾರ್ಥಿನಿಯರಲ್ಲಿ ಭೀತಿ ಮೂಡಿಸಿದ ಘಟನೆ ಬೀದರ್ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ. ಚಿಟಗುಪ್ಪದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಈ ಘಟನೆ ನಡೆದಿದ್ದು, ವಿದ್ಯಾರ್ಥಿನಿಯರು ಭಯದಿಂದ ಚೀರುತ್ತಾ ಅಳುತ್ತಾ ಹಾಸ್ಟೆಲ್ನಿಂದ ಹೊರಗೆ ಓಡಿ ಬಂದ ಘಟನೆ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ. ವಸತಿ ನಿಲಯದ ಗೋಡೆಯ ಮೇಲೆ ಅಸಹಜ ಹಾಗೂ ವಿಚಿತ್ರ ಆಕೃತಿ ಕಾಣಿಸಿಕೊಂಡಿದೆ ಎಂದು ಹೇಳಲಾಗುತ್ತಿದ್ದು, ಇದನ್ನು ಕಂಡ ವಿದ್ಯಾರ್ಥಿನಿಯರು ತೀವ್ರ ಭಯಕ್ಕೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾಸ್ಟೆಲ್ ಆವರಣದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಆತಂಕಕಾರಿ ಸಂಗತಿ ಎಂದರೆ, ಹಾಸ್ಟೆಲ್ನಲ್ಲಿ ಮಲಗಿದ ಬಳಿಕ ವಿದ್ಯಾರ್ಥಿನಿಯರಿಗೆ ನಿರಂತರವಾಗಿ ಭಯಾನಕ ಹಾಗೂ ಕೆಟ್ಟ ಕನಸುಗಳು ಬೀಳುತ್ತಿವೆಯಂತೆ. ನಾನು ಮೇಲಕ್ಕೆ ಹೋಗಬೇಕು, ನೇಣು ಹಾಕಿಕೊಳ್ಳಬೇಕು ಎಂಬ ರೀತಿಯ ಕನಸುಗಳು ಕಾಣಿಸುತ್ತಿವೆ ಎಂದು ವಿದ್ಯಾರ್ಥಿನಿಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ವಿಷಯ ತಿಳಿದ ತಕ್ಷಣವೇ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಸ್ಥಳಕ್ಕೆ ಬಂದು ವಿದ್ಯಾರ್ಥಿನಿಯರಿಗೆ ಧೈರ್ಯ ಹೇಳಿ ಸಂತೈಸಿದರು. ಹಾಗೆ ಮುಂದಿನ ಕ್ರಮಕ್ಕಾಗಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಆ ಥರ ಕಾಣ್ತಂತ ಎಲ್ಲರೂ ಮಕ್ಕಳು ಭಯಭೀತರಾಗಿದ್ದರು. ಅವಾಗೆಲ್ಲ ಸುತ್ತಮುತ್ತ ಮನೆಯವರು ನಮ್ಮ ಮತ್ತು ಬೇರೆ ಬೇರೆ ಎಲ್ಲರೂ ಕೂಡ ಬಂದು ಮಕ್ಕಳಿಗೆ ಏನೇನಾಗಿದೆ ಅಂತ ಕೇಳಿದಾಗ, ಇಲ್ಲ ನಮಗೆ ಈ ಥರ ಆಗ್ತು, ನಮಗೆ ಈ ಥರ ಪದೇ ಪದೇ ಆಗ್ತಾ ಇದೆ, 2 ಸರ್ತಿ ಆಗಿರ್ಬೇಕಂತ ಹೇಳ್ತಾರೆ. 9ನೇ ತರಗತಿ ಒಂದು ಕರಿಷ್ಮಾ ಅಂತ ಸ್ಟೂಡೆಂಟು, ಅವಳಿಗೆ ಒಂದು ಟೈಪ್ ಇದು ಆಗ್ತಾ ಇದೆ ಅಂತ ಹೇಳಿದಾಗ ಅವಾಗೆ ಮತ್ತೆ ನಾನು ನನ್ನ ಗಮನಕ್ಕೆ ತೊಗೊಂಡು ಬಂದರು. ಗಮನಕ್ಕೆ ತಂದಿದ್ದು ನಾನೆಲ್ಲ ನಮ್ಮ ತಾಲೂಕು ಆಫೀಸರ್ಗೆ ದೂರವಾಣಿ ಮುಖಾಂತರ ಹೇಳಿದಾಗ ಅವರು ಕೂಡ ರಾತ್ರಿ ಬಂದು ಮಕ್ಕಳ ಜೊತೆ ಮಾತಾಡಿ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತ ಕೇಳಿದಾಗ, ಯಾಕೆ ಈಗಾಗಲೇ ತಾವು ನೋಡ್ಬೋದು, ಇದು ಒಂದು ಬಿಲ್ಡಿಂಗು ಭಾಳ ಹಳೆಯ ಕಟ್ಟಡ ಇದೆ. ಸುಮಾರು 35 ವರ್ಷ ಬಿಫೋರ್ದು, 35-40 ವರ್ಷ ಆಗಿರೋದು ಮೋಸ್ಟ್ಲಿ. ಇದೊಂದು ಪೂರ ಬೀಳುವಂತಕ್ಕೆ ಇದೆ. ಈಗ ಮಕ್ಕಳು ಮಲ್ಕೊಳ್ತಾ ಇದ್ದಾರೆ ಒಳಗಡೆ, ಅಲ್ಲಿ ಈಗಾಗಲೇ ರೂಟ್ನಲ್ಲಿ ಕೂಡ ಬೀಳ್ತಾ ಇದೆ. ಅದಕ್ಕಾಗಿ ಇವತ್ತು ನಮ್ಮ ಜಿಲ್ಲಾ ನಮ್ಮ ಈ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಇವತ್ತು ಬಂದಿದ್ದಾರೆ. ಅವರು ಕೂಡ ವೀಕ್ಷಣೆ ಮಾಡಿ ಇದು ಬೇಗನೆ ಶಿಫ್ಟ್ ಮಾಡಿದ್ದಾರೆ. ಬೇಗನೆ ಶಿಫ್ಟ್ ಮಾಡಿ ಒಳ್ಳೆಯದಾದಂಥ ಒಂದು ಪ್ರೈವೇಟ್ ಬಿಲ್ಡಿಂಗ್ನಲ್ಲಿ ಶಿಫ್ಟ್ ಮಾಡಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗ್ಬಾರ್ದು. ಈಗಾಗಲೇ ನಮ್ಮ ತಾಲೂಕಾ ನಮ್ಮ ಅಧಿಕಾರಿಯವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ.